ಭಾಳ ಸಂತೋಷವಾಗಿದ್ದೀರಾ, ಒಂಥರ ಮದುವೆಗೆ ಬಂದಂಗೆ ಇದೆಯಲ್ಲ ಮೇಡಮ್. ಮತ್ತು ಕಾಂಗ್ರೆಸ್ ಪಕ್ಷ ಅಂತಂದರೆ ನಮಗೆ ಸಡಗರ ಸಂಭ್ರಮ ಅಲ್ವಾ. ಹಾಗಾಗಿ ಇವತ್ತು DK ಸಾಹೇಬರು ಪದಗ್ರಹಣ ಮುಖ್ಯಮಂತ್ರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಆ ಸಂಭ್ರಮನ ಆಚರಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ ಅವರ ಅವಧಿಯಲ್ಲಿ ಇನ್ನೂ ಹೆಚ್ಚಾಗಿ ಜನಪರ ಕಾರ್ಯಕ್ರಮಗಳು ಕೊಡ್ತಾರೆ. ಕಾಂಗ್ರೆಸ್ಗೆ ಎಲ್ಲ ಅಭಿಮಾನದ ಬಳಗದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೇಡಮ್, ನಿಮ್ಮ ಸ್ನೇಹಿತರು ನಿಮ್ಮ ಬಳಗ ಹೇಳ್ತಾ ಇದ್ದಾರೆ ನಿಮಗೆ ಉನ್ನತ ಮಟ್ಟದ ಸ್ಥಾನಮಾನಗಳು ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ದುಡ್ದವ್ರಿಗೆ ಇವತ್ತು DK ಸಾಹೇಬ್ರು ನೋಡಿದಾಗ ನಮಗೆಲ್ಲೋ ಒಂದು ಕಡೆ ಹುರುಪು, ನಾವು ದುಡ್ದವ್ರಿಗೆ ಒಂದಿನ ನಮಗೆ ಅವಕಾಶ ಸಿಗುತ್ತೆ ಅಂತ ಆ ಒಂದು ಹುರುಪಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಮೇಡಮ್, ತಮಗೆ ಉನ್ನತ ಮಟ್ಟದ ಸ್ಥಾನಮಾನಗಳು ಸಿಕ್ಕರೆ ನಮ್ಮ ಹತ್ರ ಮಾತಾಡಲ್ವಾ? ಖಂಡಿತ ಮಾತಾಡ್ತೀವಿ. ನಾವೆಲ್ಲ ಜನ ಸೇವಕರು, ಸದಾ ಜನ ಜೊತೆ ಇದ್ದೇವೆ, ಮುಂದೆನೂ ಇರ್ತೇವೆ. ಯಾವಾಗಲೂ ಕೂಡ ಜನರು ಮತ್ತು ಈ ಮಾಧ್ಯಮದವರಂದರೆ ನಮಗೆ ಭಾಳ ಗೌರವ ಇದೆ. ಈ 4th ಎಸ್ಟೇಟ್ ಇವತ್ತು ಓವರ್ಟೇಕ್ ಮಾಡಿದೆ ಎಲೆಕ್ಟ್ರಾನಿಕ್ ಮೀಡಿಯಾ. ಹಾಗಾಗಿ ಈ ಮೂಲಕ ಏನು ಸಿದ್ದರಾಮಯ್ಯ ಸಾಹೇಬರು ಕೂಡ ಅತ್ಯುನ್ನತವಾದಂಥ ಜನಪರ ಕಾರ್ಯಕ್ರಮ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಕೊಟ್ಟಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಏನು ಕ್ರಿಯಾಶೀಲವಾದಂಥ ಒಂದು ಕ್ಯಾಟಲಿಸ್ಟ್ ಅಂತ ಹೇಳ್ಬೋದು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಜನಪ್ರಿಯತೆ ಗಳಿಸಿದಂಥ DK ಸಾಹೇಬರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಭಾಳಷ್ಟು ನಿರೀಕ್ಷಣೆ ಇದೆ. ಅವರು ಅದನ್ನು ಜವಾಬ್ದಾರಿ ತಗೊಂಡು ಅದನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ನಂಬಿಕೆ ಇದೆ. ಹಾಗಾಗಿ ಮಹಿಳೆಯರಿಗೂ ಕೂಡ ಧ್ವನಿಯಾಗಿ, ಕಾರ್ಮಿಕರಿಗೆ, ಎಲ್ಲ ವರ್ಗದವರ ಧ್ವನಿಯಾಗಿ ಅವರು ಕೆಲಸ ಮಾಡಲಿ. ಅವರಿಗೆ ಭಗವಂತ ಒಳ್ಳೆಯ ಶಕ್ತಿ ಸಾಮರ್ಥ್ಯ ಇನ್ನಷ್ಟು ಕೊಡಲಿ. ಜನ ಧ್ವನಿಯಾಗಿ ಈಗಾಗಲೇ ಇದ್ದಾರೆ, ಇನ್ನೂ ಹೆಚ್ಚಿನ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅಂತ ಅವರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಅಭಿನಂದನೆಗಳು. DK ಸಾಹೇಬ್ರಿಗೆ, DK ಸಾಹೇಬ್ರಿಗೆ, DK ಸಾಹೇಬ್ರಿಗೆ. ನೀ ಬಂಗಾರವೇ ಕರಗೋ ಮನಸ್ಸಿನ ಕಣ್ಣಮನು ಬೆಟ್ಟದಷ್ಟು ಕಷ್ಟ ಹೊತ್ತವನು ಸುಖ ದುಃಖ ಎಲ್ಲ ಕಂಡವನು ನಮಗಾಗಿ ಜೊತೆ ನಿಂತವರು ಬಂದರು ಬಂದರು DK ಶಿವಕುಮಾರ್ ಬಂದರು ಕಂದರು ನಾಡಿಗೆ ಕಳಿಸಿಕೊಂಡರು. ಎಲ್ಲಿಯದೋ ನಿನ್ನ ಆತ್ಮಸ್ಥೈರ್ಯ, ಯುವ ಜನರ ಸ್ಫೂರ್ತಿ ನೀನು. ಪೂರ್ತಿ ತಿಳಿಯದ ಜನಾನುರಾಗಿ ನೀನು. ನೂರಾರು ಆರೋಪ ಚದುರಂಗ ಪಗಡೆಗಳು, ರಾಜಕೀಯ ಸೆರೆವಾಸ ಕಂಬನಿಯ ತಂದಿರಲು ನಿನ್ನ ಎದೆ ಕುಗ್ಗಿಲ್ಲವೇ, ಬಂಡೆಯದೆ ಜಗ್ಗಿಲ್ಲವೇ. ಸ್ವಾರ್ಥ ಬಿಟ್ಟು ನಾಡಿಗೆ ದುಡಿದೆ, ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ. ಅನ್ಯಾಯ ಮೋಸ ಅಂತ ಮಾಡದೆ, ನ್ಯಾಯ ನೀತಿ ಎದುರಿಸಿ ಬೆಳೆದೆ. ಹೊಸ ಸುದ್ದಿಯ ಬರವನು ರೈತನಿಗೆ ಹೇಳಲು, ಹೊಸ ಬೆಳಕು ಕಂಡು ಬರವನು ಬಾಳ ಜೀವನ ಕಟ್ಟಿ ಪಡೆಯಲು. ಬನ್ನಿ 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 ಎಲ್ಲ ಒಂದಾಗಿ ಖುಷಿಯಿಂದ ಶಿವನ ಕೊಂಡಾಡಿರಿ ಬನ್ನಿ.